ಕ್ರೈಸ್ತಲ ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಈ ದಿನ ಸತ್ಯವೇದದಲ್ಲಿ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಯೆಹೋಶುವನು ಬರೆದ ಗ್ರಂಥ 7ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ವಿಚಾರ ಏನು ಅಂದರೆ, ಆಕಾನನು, ಇಸ್ರಾಯೇಲರಲ್ಲಿ ಆಕಾನನು ಯೆಹೂದ ಗೋತ್ರದ ಜರಹಾನನ ಗೋತ್ರದ, ಯೆಹೂದ ಕುಲದ ಜರಹಾನ ಗೋತ್ರದ ಮನುಷ್ಯನಾದಂಥ ಆಕಾನನು ಮಾಡಿದ ಒಂದು ತಪ್ಪಿನಿಂದ ಅತಿ ಸಣ್ಣ ಇಸ್ರಾಯೇಲರ ಮುಂದೆ ಅತಿ ಸಣ್ಣ ಅಂದರೆ ಸಣ್ಣದಾದಂಥ ಒಂದು ಊರು. ಈಗ ಬ್ಯಾಂಗ್ಳೂರ್ ಸಿಟಿಯಲ್ಲಿರುವಂಥ ಜನ ಎಷ್ಟು, ಈಗ ಕರ್ನಾಟಕದ ಜನರ ಮುಂದೆ ಗೋವಾ ಜನ ಎಷ್ಟು, ಹೀಗೆ ಒಂದು ಹಳ್ಳಿ ಜನದಷ್ಟು ಮಾತ್ರ. ಕರ್ನಾಟಕ ಎಲ್ಲದರಲ್ಲೂ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದಿರುವಂಥ ಒಂದು 5,000 ಜನನೋ 1,000 ಜನನೋ 2,000 ಜನ, ಆ ಥರ ಒಂದು ಚಿಕ್ಕ ಪಟ್ಟಣ ಇಸ್ರಾಯೇಲ್ರ ಮುಂದೆ ಮೊಣಕಾಲೂರಿಗೆ ನಿಂತ್ಕೊಳ್ಬೇಕಾಗಿರುವಂಥ ಈ ಪಟ್ಟಣದ ಜನ ಇಸ್ರಾಯೇಲರನ್ನು ಸೋಲಿಸ್ತಾರೆ. ಇಸ್ರಾಯೇಲರಲ್ಲಿ 36 ಜನ ಸೈನಿಕರನ್ನು ಕೊಂದು ಹಾಕ್ತಾರೆ. ಇಸ್ರಾಯೇಲರ ಹೃದಯ ಧೈರ್ಯ ಕರಗಿ ಹೋಗ್ತದೆ, ಸೋತೋಗ್ತಾರೆ. ಐಗುಪ್ತ ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ ಪ್ರಯಾಣ ಮಾಡುವಾಗ 40 ವರ್ಷಗಳು ಪ್ರಯಾಣದಲ್ಲಿ ದೇವರು ಅನ್ಯಸ್ಥರ ಮುಂದೆ, ಶತ್ರುಗಳ ಮುಂದೆ ದೇವರು ಯಾವತ್ತೂ ಎಲ್ಲಿ ಇಸ್ರಾಯೇಲರನ್ನ ಸೋಲಿಸಲಿಲ್ಲ. ದೇವರು ಅವ್ರನ್ನ ಯಾವತ್ತೂ ಬಿಟ್ಟೋಗಲ್ಲ. ಅನೇಕ ತಪ್ಪುಗಳನ್ನು ಮಾಡ್ತಾರೆ, ದೇವ್ರಿಗೆ ವಿರೋಧವಾಗಿ ಮಾತಾಡ್ತಾರೆ, ದೇವ್ರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾರೆ, ಆದರೂ ದೇವರು ಯಾವತ್ತೂ ಅವ್ರನ್ನ ಬಿಡಲಿಲ್ಲ. ಆದರೆ ಇಲ್ಲಿ ದೇವರಿಗೆ ಮೀಸಲಾದಂಥವುಗಳನ್ನು, ದೇವರ ವಸ್ತುಗಳನ್ನು ಕದ್ದು ಬಚ್ಚಿಟ್ಕೊಳ್ತಾನೆ. ಅಲ್ಲಿ ಎಲ್ಲಿ ಬಿಡದ ದೇವರು ಇಲ್ಲೇ ಯಾಕೆ ಬಿಟ್ಟರು ಅವನ ಕೈಯನ್ನು? ಇಸ್ರಾಯೇಲರನ್ನ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಸಂಗಡ ಬರೋದಿಲ್ಲ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಆದುದರಿಂದ ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದರು. ಅವರು ಶಾಪಗ್ರಸ್ತರಾದರು. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರೋದಿಲ್ಲ. ದೇವರೇ ಹೇಳ್ತಾ ಇದ್ದಾರೆ ಇಸ್ರಾಯೇಲರಿಗೆ, ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದಂಥದ್ದನ್ನು ತೆಗೆದು ಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರೋದಿಲ್ಲ. ಶಾಪಕ್ಕೆ ಕಾರಣವಾದಂಥದ್ದನ್ನು ಏನು? ದೇವರು ಅದಕ್ಕೂ ಹಿಂಟನ್ನು ಕೊಡ್ತಾರೆ, ಕಾರಣ ಹೇಳ್ತಾರೆ. ಈ ಥರವಾದಂಥ ತಪ್ಪನ್ನು ಮಾಡಿದ್ದಾರೆ, ಆ ತಪ್ಪನ್ನು ತೆಗೆದು ಹಾಕ್ರಿ. ಅದನ್ನು ತೆಗೆದು ಹಾಕುವುದಾದರೆ ಐ ವಿಲ್ ವಿಚ್ ಯು ಕಮಿಂಗ್, ನಾನು ನಿನ್ನ ಜೊತೆಲಿ ಬರ್ತೀನಿ. ಐಗುಪ್ತದಿಂದ ಇದುವರೆಗೂ ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನೀವು ಅನೇಕ ಸಾರಿ ನನ್ನನ್ನು ಬಿಟ್ಟು ಹೋಗೋ ಮನಸ್ಸು ಮಾಡಿದ್ರು ನಾನು ನಿಮ್ಮನ್ನು ಬಿಟ್ಟು ಹೋಗಿಲ್ಲ, ಈಗಲೂ ನಾನು ಬಿಟ್ಟು ಹೋಗಲ್ಲ. ಆದರೆ ನಿಮ್ಮ ಮಧ್ಯದಲ್ಲಿ ಶಾಪವಾಗಿರುವಂಥದ್ದನ್ನು ತೆಗೆದು ಹಾಕಿದ್ರೆ ಮಾತ್ರ ನಾನು ನಿಮ್ಮ ಸಂಗಡ ಬರ್ತೇನೆ. ಸನಫ್ ಯೆಹೋಶುವನು ದೇವರು ಅದಕ್ಕೆ ಹೇಳ್ತಾರೆ, ಹೀಗೆ ಮಾಡು, ಹೀಗೆ ಮಾಡು, ನಾಳೆ ಬೆಳಗ್ಗೆ ಗೋತ್ರಗಳನ್ನು ಕೂಡಿಸು, ಮಾತಾಡು, ಹೇಳು. ಹಾಗೆ ಹೇಳಿದಾಗ ಅವುಗಳಿಗೆಲ್ಲ ಸಿದ್ಧಪಡಿಸ್ತಾನೆ ಯೆಹೋಶುವನು. ಸಿದ್ಧಪಡಿಸಿ ಎಲ್ಲರನ್ನ ಬರಲಿಕ್ಕೆ ಹೇಳ್ತಾನೆ. ಆಗ ಗೊತ್ತಾಗ್ತದೆ, ಯೆಹೂದ ಕುಲದ ಜರಹಾನ ಗೋತ್ರದ ಆಕಾನನು, ಕರ್ಮಿಯ ಮಗನು ಆದಂಥ ಆಕಾನನು ಒಪ್ಕೊಳ್ತಾನೆ. ಯೆಹೋಶುವನು ಕೇಳ್ತಾನೆ, ಏನು ಮಾಡಿದೆಯಾ ಹೇಳು. ಒಪ್ಕೊಳ್ತಾನೆ. ಹೀಗೆ ಒಂದು ದೊಡ್ಡ ನಿಲುವಂಗಿ, 200 ರೂಪಾಯಿ ಬೆಲೆ ಬಾಳುವಂಥ ಬೆಳ್ಳಿ, 50 ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು ನಾನು ಬಚ್ಚಿಟ್ಟಿದ್ದೇನೆ, ತೆಗೆದಿಟ್ಕೊಂಡಿದ್ದೇನೆ. ಸಲ್ಲ ರವ ಶಿಖ ಅವನನ್ನು ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಅವ್ರ ಮನೆಯಿಂದ ತೆಗಿತಾರೆ, ಮಕ್ಕಳು ಮರಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅಕೋರನ ತಗ್ಗಲ್ಲಿ ಅವನನ್ನು ನಾಶಪಡಿಸ್ತಾರೆ. ಅವನಿಗಿದ್ದಂಥ ಎಲ್ಲವನ್ನು ನಾಶಪಡಿಸಿ ದೊಡ್ಡ ಕಲ್ಲಿನ ಕುಂಪೆ ಹಾಕ್ತಾರೆ ಅವನ ಮೇಲೆ. ಅವನ ವಂಶ ಸಮೇತ ಅಲ್ಲಿ ಅಳೆದು ಹೋಗ್ತದೆ. ಅದಕ್ಕೆ ಆ ತಗ್ಗಿಗೆ ಇವತ್ತವರೆಗೂ ಆಕೋರಿನ ತಗ್ಗು ಅಂದರೆ ಆಪತ್ತು ಅಂತ ಹೇಳ್ತದೆ. ನಾವು ಇವತ್ತು ಅನೇಕ ಸಾರಿ ಶಾಪವಾದಂಥವುಗಳನ್ನು, ದೇವರಿಗೆ ವಿರೋಧವಾದಂಥವುಗಳನ್ನು ಯೇಸು ಸ್ವಾಮಿಯನ್ನು ನಂಬಿ ಯೇಸುವನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡು ಯೇಸು ಹೇಳಿದಂಥ ಮಾತುಗಳನ್ನು
ಪಾಲಿಸ್ತಾ ಅದನ್ನು ಕೈಗೊಂಡು ನಡೆಯುವಂಥ ನಾವುಗಳು ಅನೇಕ ಸಾರಿ ದೇವರಿಗೆ ವಿರೋಧವಾದಂಥದ್ದು ಎಲ್ಲೋ ಒಂದೊಂದು ಕಾರ್ಯಗಳನ್ನು, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಕಾರ್ಯಗಳನ್ನು ನಾವು ಮಾಡುವಾಗ ಅದಕ್ಕಿರುವಂಥ ಶಾಪಗಳು ನಮ್ಮ ಜೀವಿತದಲ್ಲಿ ಅಪ್ಲೈ ಆಗುವಾಗ ದೇವರು ನಮ್ಮ ಜೊತೆ ಇರೋದಿಲ್ಲ. ನಾವೇನು ಮಾಡಬೇಕು? ಪ್ರತಿದಿನ ಕೊರಿಂಥದಲ್ಲಿ ಹೇಳುವ ಪ್ರಕಾರವಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡ್ರೆ, ನಮ್ಮನ್ನು ನಾವು ಪ್ರತಿದಿನ ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕು. ಇವತ್ತು ದೇವರ ವಾಕ್ಯದಲ್ಲಿ ನಾನು ಏನಾದರೂ ಮೀರಿ ನಡೆದಿದ್ದೇನಾ? ನನ್ನ ಕಣ್ಗಳು ಯಾವುದನ್ನು ಕೆಟ್ಟದ್ದನ್ನು ಬಯಸಿದ್ಯಾ? ನನ್ನ ಆಲೋಚನೆಗಳು ಕೆಟ್ಟದ್ದಕ್ಕೆ ಹೋಗಿದೆಯಾ? ನನ್ನ ಕೈಗಳ ನೀತಿಯನ್ನು ಬಿಟ್ಟು ದುಷ್ಟತನಕ್ಕೆ ಹೋಗಿದೆಯಾ? ನಮ್ಮ ಜೀವಿತ ನೀತಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿದೆಯಾ? ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕು. ನನ್ನ ಸಂಪಾದನೆಯಲ್ಲಿ, ನನ್ನ ಆದಾಯದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ವಿಚಾರದಲ್ಲಿ, ನನ್ನ ಹೆಂಡತಿ ವಿಚಾರದಲ್ಲಿ, ಹೆಂಡತಿ ಆಗಿದ್ದರೆ ಗಂಡನ ವಿಚಾರ, ನಮ್ಮ ತಂದೆ ತಾಯಿಗಳ ವಿಚಾರದಲ್ಲಿ, ಪ್ರತಿಯೊಂದರಲ್ಲೂ ನಾನು ಕ್ರಿಸ್ತನ ನೀತಿಯನ್ನು, ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದೇನೆ. ಹಾಗಿದ್ರೆ ಚೆಕ್ ಮಾಡ್ಕೊಳ್ಬೇಕು. ನಾಶನ ನಮ್ಮನ್ನು ಬಯಸಿ ಬರುವುದಕ್ಕಿಂತ ಮುಂಚೆ ಮಹಾಕೃಪೆಯು ಮಹಾಕ್ಷಮಾಪಣೆಯುಳ್ಳಂಥ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಚೆಕ್ ಮಾಡಿ ಆ ತಪ್ಪುಗಳನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕಬೇಕು. ಸೊ ಇನ್ಯಾವತ್ತೂ ಅದನ್ನು ನಮ್ಮ ಲೈಫಲ್ಲಿ ಎಂಟ್ರಿ ಮಾಡ್ಕೊಳ್ಬಾರ್ದು. ಅದನ್ನು ತೆಗೆದು ಹಾಕಿ ದೇವರ ಸನ್ನಿಧಿಯಲ್ಲಿ, ಯೇಸುವೆ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡು ಸ್ವಾಮಿ, ತಪ್ಪು ಮಾಡಿದ್ದೇನೆ, ಕ್ಷಮಿಸಿಬಿಡು, ಇನ್ನೆಂದಿಗೂ ನಾನು ಆ ಥರ ತಪ್ಪು ಮಾಡೋದಿಲ್ಲ ಹೇಳಿ ದೇವರ ಮಹಾಕೃಪೆಯನ್ನು, ಕ್ಷಮಾಪಣೆಯನ್ನು ಬೇಡಿ ಹೊಂದ್ಕೊಳ್ಬೇಕು. ದಾವೀದನು ಬೇಡಿ ಹೊಂದ್ಕೊಳ್ತಾನಲ್ಲ 51ನೇ ಕೀರ್ತನೆ ಒಳಗಡೆ ಕೇಳ್ತಾನೆ, ನಾನು ಮಹಾಪಾಪಿ ಅಂತ ಒಪ್ಕೊಳ್ತಾ ಇದ್ದೀನಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡು, ಕರುಣೆ ತೋರಿಸು. ನಾವು ಕ್ಷಮಾಪಣೆ ಕೇಳಬೇಕು. ಕ್ಷಮಾಪಣೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ದೇವರ ಮುಂದೆ ನಿಂತ್ಕೊಂಡು ಕ್ಷಮಾಪಣೆಯನ್ನು ಕೇಳಿ, ದೇವರು ಮಹಾಕರುಣೆ ಉಳ್ಳವನು, ಆತನ ಕ್ಷಮಿಸಿ ದೇವರು ದಯೆ ತೋರಿಸ್ತಾರೆ. ಹಂಗಂತೇಳಿ ನಾವು ಮತ್ತೆ ಕ್ಷಮಿಸಿದ್ದಾರೆ ಅಂತೇಳಿ ಮತ್ತೆ ತಿರುಗಿ ಅದೇ ತಪ್ಪನ್ನು ಮಾಡೋದಾದರೆ ಶಿಕ್ಷೆ ಖಂಡಿತವಾಗಿರ್ತದೆ. ನಾವು ಮಾಡಿ ಯೇಸ್ವಾಮಿನ ನಂಬಿದ ಮೇಲೆ ಹಾಗಾದ್ರೆ ಕ್ಷಮೆ ಕೇಳೋದಕ್ಕೆ ಶಿಕ್ಷೆ ಇರಲ್ವಾ? ಗೊತ್ತಿದ್ದು ಪಾಪ ಮಾಡುವಾಗ ಆ ಪಾಪಕ್ಕೆ ಕ್ಷಮಾಪಣೆ ಬರುತ್ತೆ, ಶಿಕ್ಷೆ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಅದಕ್ಕೆ ನಾವು ಬೆಲೆ ತೆತ್ತಲೇಬೇಕು. ಯಾಕೆಂದರೆ ನಮಗೆ ಗೊತ್ತು ಸತ್ಯ, ಇದು ತಪ್ಪು, ಇದನ್ನು ಮಾಡಬಾರ್ದು ಅಂತ ನಮ್ಮ ಮನಸ್ಸಾಕ್ಷಿಗೂ ಗೊತ್ತು. ಬಿಕಾಸ್ ನಮ್ಮ ಆತ್ಮ ಜೀವವುಳ್ಳದ್ದಾಗಿದೆ. ಕ್ರಿಸ್ತನ ಮುಖಾಂತರವಾಗಿ ನಾವೇನಾಗಿದ್ದೇವೆ? ಪುನರುತ್ಥಾನ ಹೊಂದಿದೆ. ನಮ್ಮ ಆತ್ಮ ಬದುಕೊಂಡಿದೆ, ಮನಸ್ಸಾಕ್ಷಿ ಬದುಕಿದೆ, ನೀತಿ ಗೊತ್ತು, ಸತ್ಯ ಗೊತ್ತು. ಹಾಗಿರುವಾಗ ಪಾಪ ಯಾವುದು, ತಪ್ಪು ಯಾವುದು ಅನ್ನೋ ಕೆಟ್ಟದರ ಒಳ್ಳೆಯದರ ಅರಿವುಗಳು ನಮಗಿದ್ದಾವೆ. ಹಾಗಿರುವಾಗ ಏನೇ ತಪ್ಪಾಗಿದ್ರು ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರ ಸನ್ನಿಧಿಯಲ್ಲಿ ಶಾಪ ವಿಮೋಚನೆಗಳನ್ನು ಹೊಂದ್ಕೊಳ್ಬೇಕು. ಅಕಾನನ್ನು ನೋಡ್ರಿ, ಮರಣ. ನಮಗಾದರೂ ದೇವರ ದಯೆ ಇದೆ. ಯೇಸು ಕ್ರಿಸ್ತನು ಮಹಾಕೃಪೆ ಉಳ್ಳವರು, ಮಹಾಕ್ಷಮಾಪಣೆ ಉಳ್ಳವರು. ಆತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾನೆ. ಯೆಶಾಯನ ಪತ್ರಿಕೆಯಲ್ಲಿ ಹೇಳ್ತಾನೆ, ಆತನು ಮಹಾಕ್ಷಮಾಪಣೆ ಉಳ್ಳವರು, ಕ್ಷಮಿಸಿ ಬಿಡ್ತಾರೆ. ಹೌದು, ದೇವರು ಮನಮರುಗು ಆತನು ಕ್ಷಮಿಸಿಬಿಡ್ತಾನೆ. ದೇವರು ಕರುಣೆ ಉಳ್ಳವರು, ಕರುಣಿಸಿಬಿಡ್ತಾರೆ. ನಾವು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡಿದ್ದನ್ನು ಕೇಳೋಣ. ಯೇಸುವೆ, ನಾನು ತಪ್ಪು ಮಾಡಿದ್ದಾನೆ, ಈ ಥರ ತಪ್ಪು ಮಾಡಿದ್ದೇನೆ, ಕ್ಷಮಿಸಿಬಿಟ್ಟು ನಿನ್ನ ನೀತಿ ನಮಗೆ ಬೇಕು ಸ್ವಾಮಿ. ನಿನ್ನ ನೀತಿಯಲ್ಲಿ ನಾವು ಜೀವಿಸಬೇಕು. ನಿನ್ನ ಪರಿಶುದ್ಧಾತ್ಮನಲ್ಲಿ ನಮ್ಮಲ್ಲಿ ವಾಸ ಮಾಡಬೇಕು. ನೀನು ನಿನ್ನ ಆತ್ಮವಾಗಿರೋ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮ್ಮ ಒಳಗಡೆ ವಾಸ ಮಾಡು. ನಿನ್ನ ಮಾರ್ಗದಲ್ಲಿ, ನಿನ್ನ ನೀತಿಯ ಮಾರ್ಗದಲ್ಲಿ ನಡೆದು, ಬೆಳಕಿನಂಥವರೆಂತ ನಡೆದು, ನೀತಿಯ ಫಲಗಳನ್ನು ನಾವು ಕೊಡ್ತಾ ಫಲವುಳ್ಳ ಮರಗಳಾಗಿ ಜೀವಿಸುವುದಕ್ಕೆ ದಯ ತೋರಿಸುವಂತ ಪ್ರಾರ್ಥಿಸಬೇಕು. ದೇವರ ಕರುಣೆ ಉಳ್ಳವರು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.